ಭಾರೀ ಚರ್ಚೆಯಲ್ಲಿರುವ ಬಚ್ಚೇಗೌಡರ ರಾಜಕೀಯ ನಡೆ. ಕಾಂಗ್ರೆಸ್ ಪಕ್ಷದಲ್ಲಿ ವೈಮನಸ್ಸು, ಅನುಮಾನಗಳಿಗೆ ಕಾರಣವಾದ ಮುಖಂಡರ ಭೇಟಿ. ಸಿದ್ದರಾಮಯ್ಯನವರೇ 2028ರವರೆಗೆ ಮುಖ್ಯಮಂತ್ರಿ. ವಿವಾದಾಸ್ಪದ ಬಿಜೆಪಿ ಹೇಳಿಕೆಗಳಿಗೆ ತಿರುಗೇಟು. ಸಚಿವ ಜಮೀರ್ ಅಹ್ಮದ್. ಚಿಮುಲ್ ಚುನಾವಣೆಗೆ ದಿನಗಣನೆ. 3 ಪಕ್ಷಗಳಿಗೆ ಪ್ರತಿಷ್ಠೆ. ಜೋರಾದ ರಾಜಕೀಯ ಚಟುವಟಿಕೆಗಳು. ವ್ಯಾಪಾರಸ್ಥರ ಪರ ನಿಂತ ಮಾಜಿ ಸ್ಪೀಕರ್. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಎಚ್ಚರಿಕೆ ಕೊಟ್ಟ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಮತ್ತೆ ಸಂಚಲನ ಮೂಡಿಸಿದೆ. ಮಾಜಿ ಶಾಸಕ ಬಚ್ಚೇಗೌಡರ ರಾಜಕೀಯ ನಡೆ ಈಗ ಭಾರೀ ಚರ್ಚೆಗೆ ಕಾರಣವಾಗ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿರುವ ಬಚ್ಚೇಗೌಡ ವೈಮನಸ್ಸು ಮತ್ತೆ ಜೆಡಿಎಸ್ ಕಡೆ ಸೆಳೆಯಿತಾ ಎಂಬ ಪ್ರಶ್ನೆಗಳು ಮೂಡಿದ್ದು, ಇತ್ತೀಚೆಗೆ ನಡೆದ ಜೆಡಿಎಸ್ ಮುಖಂಡರ ಭೇಟಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನು ಇಂಥ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ. ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನ್ಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನು ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 69 ದಿನ ಅವನು ತೆಗಿಬೇಕು ಅಂದ್ರೆ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯ ಟಿಕೆಟ್ ಬೇಡ ಅಂತ ಹೇಳೋದಕ್ಕೆ ನೀವು ಇವತ್ತು ಅವ್ನು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮನೆಗೆ ಹೋಗಿ ಗೌರವಿತು. ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿಯಿಲ್ಲ, ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ. ಹೀಗೆ ಒಂದು ಕಾಲದಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರಾಗಿ ಒಳ್ಳೆಯ ಆಡಳಿತ ನೀಡಿದ ಮಾಜಿ ಶಾಸಕ ಬಚ್ಚೇಗೌಡ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಸಂಸದ ಸುಧಾಕರ್ ಮೇಲಿದ್ದ ಅಸಮಾಧಾನದಿಂದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ರು. ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೂ ಕೂಡ ಸುಗಮವಾದಂಥ ಕಾರ್ಯ ಕೂಡ ಆಗ್ತಾ ಇದೆ. ಅಂತ ಒಂದು ಕುಟುಂಬದಿಂದ ಬಂದಂಥವ್ರು ನಾವೆಲ್ಲ ಹೋಗಿ ಹೇಳಿದ್ದೀವಿ, ನೀವು ಮೈತ್ರಿ ಮಾಡಿಕೊಂಡಿದ್ದೀರಿ, ಜಾತ್ಯತೀತ ಪಕ್ಷ ಅಂತ ಹೇಳ್ತಿದ್ದೀರಿ, ಇದು ಸರಿ ಇಲ್ಲ. ಕಳೆದ ಬಾರಿ ನೀವೆಲ್ಲ ಹೇಳೋದಕ್ಕೆ ಮಹಿಳೆಯರಿಗೆ ನಾವು ಓಟ್ ಹಾಕಿದ್ದೀವಿ. ಈ ಬಾರಿ 69 ದಿನಗಳ ಕಾಲ ಅವನ ವಿರುದ್ಧ ಅಭ್ಯರ್ಥಿಯನ್ನು ಮಾಡಿದ್ರು. ನಾನು ಬೇಡ ಅಂತ ಹೇಳಿದ್ರು ಕೂಡ ಅವನ್ನ ಸೋಲಿಸಲೇಬೇಕು. ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾನೆ, ನನಗೆ ನೆಂಟ ಅಂತ ಹೇಳಿಕೊಂಡು ಕುತ್ತಿಗೆ ಕೊಯ್ದಿದ್ದಾನೆ. ನೀವೇ ಸಮರ್ಥವಾದ ಅಭ್ಯರ್ಥಿ, ಅವನನ್ನು ಸೋಲಿಸಬೇಕು ಅಂತೇಳಿ ನನ್ನ ಕಣಕ್ಕಿಳಿಸಿ 69 ದಿನಗಳ ಕಾಲ ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನು ಇಂಥ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ. ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನ್ಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನು ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 69 ದಿನ ಅವನು ತೆಗಿಬೇಕು ಅಂದ್ರೆ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯ ಟಿಕೆಟ್ ಬೇಡ ಅಂತ ಹೇಳೋದಕ್ಕೆ ನೀವು ಇವತ್ತು ಅವ್ನು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮುಂದಿನ ದಿನದಲ್ಲಿ ಕಾದು ನೋಡೋಣ. ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಗೌರವಯುತವಾಗಿ ಅವ್ರನ್ನ ನಾನು ಅಲಗಲಿಯೋದಿಲ್ಲ. ಅಂದಿನಿಂದ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ಬಚ್ಚೇಗೌಡರು ಕಾಲಕ್ರಮೇಣ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕ್ರಮಗಳಿಂದ ದೂರ ಸರಿದಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಬಚ್ಚೇಗೌಡರ ರಾಜಕೀಯ ಭವಿಷ್ಯ ಕುರಿತು ಹೊಸ ಅನುಮಾನಗಳಿಗೆ ಕಾರಣವಾಗಿವೆ. ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಬಚ್ಚೇಗೌಡರ ಆರೋಗ್ಯ ವಿಚಾರಿಸಲು ಚಿಂತಾಮಣಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹಾಗೂ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ 100 ಜೆಡಿಎಸ್ ಮುಖಂಡರು ಅವರನ್ನು ನೋಡೋದಕ್ಕೆ ಅಂತ ಭೇಟಿ ನೀಡಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆರೋಗ್ಯ ವಿಚಾರದ ನೆಪದಲ್ಲಿ ನಡೆದಂಥ ಈ ಭೇಟಿಯ ಹಿಂದೆ ರಾಜಕೀಯ ಮಾತುಕತೆ ನಡೆದಿದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದ ಗೌರವದಿಂದ ಬಚ್ಚೇಗೌಡ ಅವರು ಪಕ್ಷ ತೊರೆಯಲು ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಗದ್ದಲ ಸೃಷ್ಟಿಸಿವೆ. ಅದನ್ನೆಲ್ಲ ರಾಜಕೀಯವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು ವ್ಯತ್ಯಾಸಗಳು
ರಾಜಕಾರಣದಿಂದ ದೂರ ಆಗಿದ್ದರು. ಅದು ದೂರ ಆಗಿದ್ದರೂ ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಲೇ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿಯೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗೂ ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿರಬೇಕಾಗಿತ್ತು. ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೇನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನಾನೀಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅವ್ರು ಎಲ್ಲಿದ್ದರೂ ಕೂಡ ನಮ್ಮ ನಾಯಕರು. ಅವರು ಎಲ್ಲಿದ್ರೂ ನಮ್ಮ ನಾಯಕರು. ಆದರೆ ಅದಕ್ಕೆ ಎಲ್ಲೆಲ್ಲಿ ಕೊರತೆ ಆಗಿತ್ತು, ಏನಾಗಿತ್ತು, ಏನು ಕಡಿಮೆ ಆಗಿತ್ತು, ಏನು ಕೊರತೆ ಆಗಿತ್ತು ಅನ್ನುವಂಥದ್ದನ್ನು ಗಮನಿಸಿ ನಮ್ಮ ನಾಯಕರ ಹತ್ರ ಮಾತನಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಸೂಕ್ತವಾದಂಥ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಚ್ಚೇಗೌಡರ ನೂರಾರು JDS ಮುಖಂಡರ ಭೇಟಿಯಿಂದಾಗಿ ಮಾಜಿ ಶಾಸಕರ ಮುಂದಿನ ನಡೆ ಏನಾಗಬಹುದು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. JDS ಪಕ್ಷಕ್ಕೆ ಮರಳೋ ಬಗ್ಗೆ ಬಚ್ಚೇಗೌಡರು ಯಾವುದೇ ಅಧಿಕೃತ ಹೇಳಿಕೆ ನೀಡದೇ ಇದ್ದರೂ JDS ಮುಖಂಡರ ಭೇಟಿಗಳು ರಾಜಕೀಯ ಸಮೀಕರಣದ ಲೆಕ್ಕಾಚಾರಗಳು ಬದಲಾಗುವಂತಹ ಸೂಚನೆ ನೀಡ್ತಾ ಇವೆ. ಈಗ ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡಿಗಳಾಗಿದ್ದಂಥವರು ಮತ್ತು ನಮ್ಮ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಬಂದಿದ್ದಾರೆ. ಅದು ಸಹಜ. ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ನಮ್ಮ ಕೃಷ್ಣಾರೆಡ್ಡಿಯವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ, JDSಲ್ಲೂ ಇರಲಿಲ್ಲ. ನಮ್ಮದು ಒಂದು ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಭಾಳ ದೀರ್ಘಕಾಲ JDSಲ್ಲಿದ್ದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಹೇಳಿಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರೋರಾತ್ರಿ ರಾಜೀನಾಮೆ ಬಿಸಾಕಿ ಬರಲಿಲ್ಲ. ಮನೆಗೆ ಹೋಗಿ ಗೌರವಿತ ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪ್ರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿಯಿಲ್ಲ, ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೆ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ. ಮೊನ್ನೆ ಅವರ ಬರ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು, ಮಾತಾಡಿ ಅವರಿಗೆ ಆರೋಗ್ಯನೂ ವಿಚಾರಿಸಿದೆ, ವಿಶ್ವ ಮಾಡಿದೆ. ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ, ಹೇಗಿದ್ದೀರಿ, ಬರ್ತೀನಿ ಒಂದು ಸರಿ ಮನೆಗೆ ಅಂದರು. ಆಯಿತು ಬನ್ನಿ ಅಂದೆ. ಇದು ಏನಾಗಿದೆ, ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸಬಾರ್ದು. ಎಲ್ಲಿದ್ದರೂ ಕೂಡ ನಾನು ನಿಷ್ಠೆಯಾಗಿರ್ತೇನೆ. ಇವತ್ತು ನಾನು ಆಪ್ರೇಷನ್ ಕಮಲಕ್ಕೆ ಒಳಗಾಗಬೇಕಾದ್ರೆ ಎಷ್ಟು ಅಂಶಗಳು ಬಂತು ಅನ್ನೋದು ಶಾಸನ ಆಗಿತ್ತು, ತಾವು ನೋಡಿದ್ದೀನಿ. ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ. ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ. ಆ ಪಕ್ಷಕ್ಕೆ ನಿಷ್ಠನಾಗಿರ್ತಕ್ಕಂಥದ್ದು ನನ್ನ ಧರ್ಮ, ಕರ್ತವ್ಯ. ಶಾಸಕರು ಆರೋಗ್ಯ ವಿಚಾರಿಸಿದ್ರು ಬಂದಿದ್ರು, ಮನೆಗೆ ಬಂದಿದ್ದರು. ಇವತ್ತು ಎಲ್ಲ ಕಡೆನೂ ಇದೆ. ನನಗೆ ಎಲ್ಲ ಪಕ್ಷದವರು ಗೌರವ ಕೊಡ್ತಾರೆ. ಗೌರವ ಸಿಗಬೇಕಾಗಿದ್ದರೆ ಯಾವುದೇ ಪಕ್ಷದಲ್ಲಿರ್ತಕ್ಕಂಥದ್ದಲ್ಲ, ನಮ್ಮ ವೈಯಕ್ತಿಕ ನಡವಳಿಕೆಯನ್ನು ನೋಡಿ ಗೌರವ ಕೊಡ್ತಾರೆ ಹೊರತು ಇವರು ಆ ಪಕ್ಷದಲ್ಲಿದ್ದಾರೆ, ಈ ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಯಾರೂ ಕೊಡೋಲ್ಲ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ಕೇಳು ಅಂತ. ಕೊಟ್ಟರು ಕೂಡ ತೋರಿಕೆಗೆ ಎದುರು ಹೇಳ್ತಾರೆ, ಹಿಂದೆ ದೊಂಗನ ಕೊಡ್ಕೇಳು ಅಂತ. ಆ ರೀತಿ ವ್ಯಕ್ತಿತ್ವ ನಂದಲ್ಲ. ನನ್ನ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಮುಂಚೆ ತಾವು ನೋಡಿರ್ಬೋದು, ಸಕ್ರಿಯವಾಗಿದ್ದೆ, ಎಲ್ಲ ಕಡೆ ಓಡಾಡ್ತಿದ್ದೆ. ಇವತ್ತಿನ್ನೂ ನಾನು ಹೊರಗಡೆ ಓಡಾಡ್ತಾ ಇಲ್ಲ, ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದೀನಿ. ಆರೋಗ್ಯ ಸರಿ ಹೋದ್ಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇನ್ನೊಂದು ಮತ್ತೊಂದು ಬರ್ತದೆ, ಅವತ್ತು ಸಕ್ರಿಯವಾಗಿ ಓಡಾಡಲೇಬೇಕಾಗಿದೆ, ಓಡಾಡ್ತೀನಿ. ನಾನು ಸ್ಥಾನಮಾನ ಬಯಸಿ ಹೋಗಿಲ್ಲ. ಸ್ಥಾನಮಾನ ಬಯಸಿ ನಾನು JDSಲ್ಲೂ ಇರಲಿಲ್ಲ. ಮೊನ್ನೆ ಚುನಾವಣೆ ಕೂಡ ನನಗೆ ಬೇರೆ ಯಾರಿಗಾದ್ರೂ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕುಮಾರಣ್ಣವ್ರಿಗೆ ಹೇಳಿದ್ದೇನೆ. ಇಲ್ಲ, ನೀವೇ ಸೂಕ್ತವಾದ ಅಭ್ಯರ್ಥಿ ನಿಲ್ಲಬೇಕು ಅಂದಾಗ ಅವ್ರ ಮಾತಕ್ಕೆ ಕಟ್ಟಿಬಿದ್ದು ನಿಂತಿದ್ದೇನೆ ಅಷ್ಟೇ ಹೊರತು ಅಧಿಕಾರದಿಂದ ಹೋಗ್ತಕ್ಕಂಥ ಜಾಯಮಾನ ನಂದಲ್ಲ. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಅವ್ರು ಮುಂದಿನ ಭವಿಷ್ಯ ಹೇಳೋಕ್ಕೆ ನಾನೇನು ಇವನು ಅಲ್ಲ. ಈಗ ನಾನು ಕಾಂಗ್ರೆಸ್ ಬರ್ತೇನೆ ಅಂತ ಅಂದ್ಕೊಂಡೇ ಇಲ್ಲ. ಅಂತ ಒಂದು ಸಂದರ್ಭ ನಿರ್ಮಾಣ ಆಯಿತು, ಬರಬೇಕಾಯಿತು. ಕಳೆದ 40 ವರ್ಷಗಳಿಂದ ಒಡನಾಟ ಇದ್ದಂಥದ್ದು ಏಕಾಏಕಿ ಬಿಡಬೇಕಾದ್ರೆ ನಮ್ಮ ನಾಯಕರ ಕೆಲವು ನಡವಳಿಕೆ ನನಗೆ ಬೇಸರ ತಂತು. ಸ್ವಾಭಿಮಾನಕ್ಕೆ ಅಂದ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದಿದ್ದೀನಿ. ಒಟ್ಟಾರೆ
ಮಾಜಿ ಶಾಸಕ ಬಚ್ಚೇಗೌಡರ ಮುಂದಿನ ಹೆಜ್ಜೆ ಯಾವ ದಿಕ್ಕಿನಲ್ಲಿ ಇರ್ತದೆ? ಕಾಂಗ್ರೆಸ್ ತೊರೆದು JDS ಸೇರ್ಪಡೆ ಖಚಿತವಾ? ಎಲ್ಲರ ಕುತೂಹಲಕ್ಕೆ ಉತ್ತರ ಸಿಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 2028ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುತ್ತಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ವಸತಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ವಫ್ ಹಾಗೂ ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಾದರೆ ನಮ್ಮಿಂದ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಸೂಚನೆ ನೀಡುತ್ತದೆ ಅದು ನಾವೆಲ್ಲರೂ ಪಾಲಿಸುತ್ತೇವೆ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ ಎಂದು ಹೇಳಿದ ಅವರು, DK ಶಿವಕುಮಾರ್ ಅವರಿಗೆ ಎಲ್ಲಾ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ. ಚುನಾವಣೆ ನಡೆಸುವ ತಂತ್ರ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಅವರಿಗೆ ಅಸ್ಸಾಂನ ಚುನಾವಣಾ ವೀಕ್ಷಕರಾಗಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಗುಡುಗಿದ ಅವರು 2019ರಿಂದ 2023ರವರೆಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವರ ಆಡಳಿತದಲ್ಲಿ ಸ್ಲಂ ಬೋರ್ಡ್ನಲ್ಲಿ ಒಂದು ಮನೆ ಕಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೀನಿ, ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದ್ದೆ ನಾನು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರಿಗೂ ಸಹ ನಾವು ಉಚಿತವಾಗಿ ಮನೆಗಳನ್ನ ಕೊಡುತ್ತೇವೆ ಎಂದು ಹೇಳಿರಲಿಲ್ಲ. ಹಿಂದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ 1,80,000 ಮನೆಗಳು ಮಂಜೂರು ಮಾಡಿದ್ರು. ನಂತರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದು ಒಂದು ಮನೆನೂ ಸಹ ಬಡವರಿಗೆ ಕೊಡಲಿಲ್ಲ. ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಅವರ ಅವಧಿಯಲ್ಲಿ ಸಹ ಒಂದು ಮನೆನೂ ಸಹ ನೀಡಿರಲಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮನೆ ಸಿದ್ದರಾಮಯ್ಯನೇ 28ವರೆಗೂ ಮುಖ್ಯಮಂತ್ರಿಯಾಗಿ ಇರ್ತಾರಂತ ನನ್ನ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ. ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕಡೆ DK ಶಿವಕುಮಾರ್ ಅವರದು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ. DK ಶಿವಕುಮಾರ್ ಅಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಮಾಡೋದಂತ ಆ ತಂತ್ರ ಗೊತ್ತಿದೆ ಅವ್ರಿಗೆ, ಮನೆ ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಅವ್ರಿಗೆ ಆಸಾಮ್ಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಯಾರೋ ನನಗೂ ಅಂದರು, ನೆನ್ನೆ ಆಗಿದಾರಂತ. ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ DK ಶಿವಕುಮಾರ್ಗೂ ಡಿಮ್ಯಾಂಡ್ ಇದೆ. ಏನಕ್ಕಂದರೆ ಚುನಾವಣೆ ಯಾವ ಥರ ಮಾಡಬೇಕಂತ ಅದು ಇದು ಗೊತ್ತಿದೆ ಅವ್ರಿಗೆ, ಸ್ಟ್ರಾಟಜಿ ಗೊತ್ತಿದೆ ಅವ್ರಿಗೆ. ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ನಾನು ಓಪನ್ ಸವಾಲ್ BJPಯವ್ರಿಗೆ ಹಾಕಿದ್ದೀನಿ. ಅವ್ರ ಕಾಲದಲ್ಲಿ 2019ಇಂದ ಹಿಡ್ಕೊಂಡು 2023ವರೆಗೂ ಅವ್ರದ್ದೇ ಸರ್ಕಾರ ಆಯಿತು. ಅವ್ರ ಸರ್ಕಾರದಲ್ಲಿ ಸ್ಲಮ್ ಬೋರ್ಡಲ್ಲಿ ಏನಾರ ಒಂದು ಮನೆ ಕೊಟ್ಟರೆ ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿನ ಘೋಷಣೆ ಮಾಡಿ 5 ಗ್ಯಾರಂಟಿನ ಕೊಟ್ಟಿದ್ದೀವಿ. ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 7,400 ಕೋಟಿ, ಅದರಲ್ಲಿ ಬರೀ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, 15,000 ಕೊಟ್ಟಿದ್ದು. ಬಡವ್ರು ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೇಳೋದು ಏನಕ್ಕಂದರೆ, ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ, ಮನೆ ಅರ್ಧಂಬರ್ಧಂ ಆಗಿದೆ, ಜನ ಬೀದಿಯಲ್ಲಿದ್ದರು. ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಇವನ್ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಕಾರಣ ಅಂದರೆ ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಅಂತ
ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಕೊಡೋ, ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ 4 ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ ಹುಬ್ಳಿದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಈ ಸಂದರ್ಭದಲ್ಲಿ ಸದಾತ್ ಉಲ್ಲಾ ಖಾನ್, ಸಮಿ ಉಲ್ಲಾ ಶರೀಫ್, ಇಸ್ಕಂದರ್ ಬೇಗ್, ಸುಬಾಹನ್ ಬೇಗ್, ಗೊಲ್ಲಪಲ್ಲಿ ಬೇಗ್, ಈರಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ನಿರೀಕ್ಷಿತ ಜಿದ್ದಾಜಿದ್ದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊಸ್ತಿಲಲ್ಲಿ ಎದುರಾಗಿರುವ ಚಿಮುಲ್ ಚುನಾವಣೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಪಕ್ಷಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ. ಇಡೀ ಜಿಲ್ಲೆಯಲ್ಲೀಗ ಚಿಮುಲ್ ಅಂದರೆ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಚುನಾವಣೆಯದ್ದೇ ಸದ್ದು. ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಿಂದಲೂ ಕೋಚಿಮುಲ್ನಿಂದ ಚಿಮುಲ್ ಪ್ರತ್ಯೇಕವಾಗಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಪ್ರತ್ಯೇಕ ಹಾಲು ಒಕ್ಕೂಟ ಬೇಕು ಅನ್ನುವಂಥ ಕೂಗು 18 ವರ್ಷಗಳಿಂದ ಕೇಳುತ್ತಲೇ ಇತ್ತು. ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳು, ರಾಜಕೀಯ ಸಂಘರ್ಷಗಳು, ಕಿತಾಪತಿಗಳು ನಡೆದು ಕೊನೆಗೂ ಕೋಚಿಮುಲ್ 2024 ಅಕ್ಟೋಬರ್ ತಿಂಗಳ 25ರಂದು ವಿಭಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸ್ವತಂತ್ರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ ಕಾರ್ಯಾರಂಭ ಮಾಡಿತು. ಇನ್ನು ಈ ಚಿಮುಲ್ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 999 ಹಾಲು ಉತ್ಪಾದಕ ಸಹಕಾರ ಸಂಘಗಳಿವೆ. ಸುಮಾರು 40,000 ಸದಸ್ಯರು ಚಿಮುಲ್ಗೆ ಪ್ರತಿನಿತ್ಯ ಹಾಲು ಪೂರೈಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ 5 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ಗೆ ಪ್ರಥಮ ಸ್ವತಂತ್ರ ಆಡಳಿತ ಮಂಡಳಿ ರಚನೆಗೆ ಸಿದ್ಧತೆಗಳು ನಡೆದು ಈಗಾಗಲೇ ಕ್ಷೇತ್ರ ವಿಂಗಡಣೆ ಆಗಿದೆ. ಒಟ್ಟು 13 ಚುನಾಯಿತ ಪ್ರತಿನಿಧಿಗಳ ಕ್ಷೇತ್ರಗಳನ್ನು ನಿಗದಿಗೊಳಿಸಲಾಗಿದೆ. ಈ ಸ್ಥಾನಗಳಿಗೆ ಫೆಬ್ರವರಿ 1ನೇ ತಾರೀಕು ಚುನಾವಣೆ ನಡೆಯಲಿದೆ. ಅವತ್ತೇ ಅದರ ಕೌಂಟಿಂಗ್ ಕೂಡ ನಡೆಯಲಿದೆ. ಇವುಗಳಲ್ಲಿ 11 ಸಾಮಾನ್ಯ ಕ್ಷೇತ್ರಗಳು ಮತ್ತು 2 ಮಹಿಳಾ ಮೀಸಲು ಕ್ಷೇತ್ರಗಳಾಗಿವೆ. ಇದರ ಜೊತೆಗೆ ಸರ್ಕಾರದ ನಾಮನಿರ್ದೇಶನದ 1 ಸ್ಥಾನ ಮತ್ತು ಕಾರ್ಯಕಾರಿ ಮಂಡಳಿಯ 4 ಸ್ಥಾನಗಳು ಸೇರಿ ಒಟ್ಟು 18 ಸದಸ್ಯರ ಆಡಳಿತ ಮಂಡಳಿ ರಚನೆಯಾಗಿ ಮೊಟ್ಟ ಮೊದಲ ಆಡಳಿತ ಮಂಡಳಿ ಚಿಮುಲ್ನಲ್ಲಿ ಅಧಿಕಾರ ನಡೆಸಲಿದೆ. ಇನ್ನು ಈ ಚುನಾವಣೆಗೆ ಈಗಾಗಲೇ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿ ಇದೇ ತಿಂಗಳ 12ನೇ ತಾರೀಕು ಪ್ರಕಟ ಆಗಲಿದೆ. ಇನ್ನು ಚುನಾವಣೆ ಮತ್ತು ಮತ ಎಣಿಕೆ 2 ಫೆಬ್ರವರಿ 1ರಂದು ನಡೆಯಲಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಪ್ರಾರಂಭ ಆದ್ಮೇಲೆ ಪ್ರಥಮ ಆಡಳಿತ ಮಂಡಳಿ ರಚನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು ಮತ್ತೆ ನಮ್ಮ ಆಡಳಿತಾಧಿಕಾರಿಗಳಾಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಈ ಚುನಾವಣೆ ಮಾಡಲಿಕ್ಕೆ ಅಂತ ಸುಮಾರು ನಮ್ಮಲ್ಲಿ ಏನ್ ಡಿಲಿಮಿಟೇಷನ್ ಮಾಡ್ಕೋಬೇಕಾಗಿತ್ತು, ಅಂದ್ರೆ ಇಷ್ಟು ಕ್ಷೇತ್ರಗಳು ಬೇಕು ಅಂತ. ಸೊ ಇವತ್ತು ಡಿಲಿಮಿಟೇಷನ್ ಮಾಡಿ ಚುನಾಯಿತ ಪ್ರತಿನಿಧಿಗಳಾಗಿ 13 ಮತಕ್ಷೇತ್ರಗಳು, ಅದರಲ್ಲಿ 13 ಮತಕ್ಷೇತ್ರಗಳಲ್ಲಿ 11 ಸಾಮಾನ್ಯ, 2 ಮಹಿಳಾ ಮತಕ್ಷೇತ್ರಗಳು, ಇದ್ರ ಜೊತೆಗೆ ಸರ್ಕಾರಿ ನಾಮಿನಿ 1 ಮತ್ತೆ ಅಫಿಷಿಯಲ್ ಬಾಡಿ 4, ಒಟ್ಟಾರೆಯಾಗಿ 18 ಜನ ನಿರ್ದೇಶಕರಿರ್ತಾರೆ. ಈ 18ರಲ್ಲಿ 13 ಜನ ಚುನಾಯಿತ ನಿರ್ದೇಶಕರಿದ್ದಾರೆ. ಸೊ ಇದಕ್ಕೆ ಆಡಳಿತ ಮಂಡಳಿ ಚುನಾವಣೆ ಫೆಬ್ರವರಿ 1 ಅಂದ್ರೆ ಈ ವರ್ಷದ 1/2/2026 ಡೇಟ್ ನಿಗದಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂಗೆ ಚುನಾವಣೆ ಪ್ರಕ್ರಿಯೆಗಳು ಎಲ್ಲ ಕೂಡ ಬರದಿಂದ ನಡೀತಾ ಇದೆ. ಈಗ ಆಲ್ರೆಡಿ ನಾವು ವೋಟರ್ ಲಿಸ್ಟ್ ಅಂದ್ರೆ ಕರಡು ಮತದಾರರ ಪಟ್ಟಿನ ಸಿದ್ಧಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆ ಒಂದು ಮತದಾರರ ಪಟ್ಟಿನ ಅನುಮೋದನೆ ಪಡೆದು ನಾವು 8ನೇ ತಾರೀಕು 8/12/2025 ನಾವು ನಮ್ಮೆಲ್ಲ ವೆಬ್ಸೈಟ್ಸ್ ಅಲ್ಲಿ ಮತ್ತೆ ನಮ್ಮ ಶಿಬಿರ ಕಚೇರಿಗಳಲ್ಲಿ DC ಕಚೇರಿಗಳೆಲ್ಲ ಕೂಡ ಅದನ್ನ ಪ್ರಕಟಣೆ ಮಾಡಿ ಈಗ ಅಂತಿಮ ಮತದಾರರ ಪಟ್ಟಿನ ಸಿದ್ಧಪಡಿಸ್ಲಿಕ್ಕೆ, ಅಂದ್ರೆ ನಿನ್ನೆ ಏನಾದ್ರೂ ನಾವು ಕರಡು ಮತದಾರರ ಪಟ್ಟಿಯಲ್ಲಿ ಏನಾದ್ರೂ ನ್ಯೂನತೆಗಳಿದ್ದು ಅದ್ರ ಬಗ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅಥವಾ ಅವ್ರು ಏನಾದ್ರು ಬೇರೆ ಏನಾದ್ರು ಇದ್ರೆ ಅದನ್ನ ಆಕ್ಷೇಪಣೆ ಮಾಡ್ಲಿಕ್ಕೆ ನಿನ್ನೆ ತನಕ 7ನೇ ತಾರೀಕುವರೆಗೂ ಸಮಯ ಕೊಟ್ಟಿದ್ವಿ. ಅದಾಗಿದೆ. ಈಗ ಏನು ಇರ್ತಕ್ಕಂಥ ಅಬ್ಜೆಕ್ಷನ್ಸ್ ಇರ್ಬೋದು, ಏನು ಸಮಸ್ಯೆಗಳಿರ್ಬೋದು ಅದೆಲ್ಲ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿ ಅಂತಿಮವಾಗಿ ಅಂತಿಮ ಮತದಾರರ ಪಟ್ಟಿನ ಸಿದ್ಧಪಡಿಸ್ತಾ ಇದ್ವಿ. ಏನು ಈ ತಿಂಗಳ 10ನೇ ತಾರೀಕು 12ನೇ ತಾರೀಕು ಒಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅದನ್ನ ಅನುಮೋದನೆ ಪಡೆದು ಮತ್ತೆ ನಾವು ಅದನ್ನ ಪ್ರಕಟ ಮಾಡಿ ನಮ್ಮೆಲ್ಲ ಶಿಬಿರ ಕಚೇರಿಗಳಲ್ಲಿ ನೋಟಿಸ್ ಬೋರ್ಡ್ಗಳೆಲ್ಲ ಅದನ್ನ ಪ್ರಕಟ ಮಾಡಿ ನಮ್ಮ ಜಾಲತಾಣದಲ್ಲಿ ಕೂಡ ಅದನ್ನ ಪ್ರಕಟ ಮಾಡಿ ನಾವು ಇದನ್ನ ಚುನಾವಣೆಗೆ
ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಹೊರಡಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ 1/2/2026 ಚುನಾವಣೆ ನಿಗದಿಯಾಗಿದೆ. ಆ ನಿಗದಿಯಾಗಿದ್ದ ಚುನಾವಣೆ ದಿವಸನೇ ಚುನಾವಣೆ ಮತದಾನದ ನಂತರ ನಾವು ಕೌಂಟಿಂಗ್ ಆಗುತ್ತೆ. ಅದಾದ್ಮೇಲೆ ರಿಸಲ್ಟ್ ಕೂಡ ಅವತ್ತೆ ಅನೌನ್ಸ್ ಮಾಡ್ತೀವಿ. ಸೊ ಇವತ್ತು ಏನು ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಆದ್ಮೇಲೆ ಫೆಬ್ರವರಿ 15 ಪದಾಧಿಕಾರಿಗಳು ಕೂಡ ಆಯ್ಕೆ ಮಾಡಿ ಆಡಳಿತ ಮಂಡಳಿ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಫೆಬ್ರವರಿ 15 ಬರ್ತದೆ. ಇನ್ನು ಚಿಮುಲ್ಗೆ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ, ಪೆರೇಸಂದ್ರ, ಗೌರಿಬಿದನೂರು, ಮಂಚೇನಹಳ್ಳಿ, ಗುಡಿಬಂಡೆ, ಬಾಗೇಪಲ್ಲಿ, ಶಿಡ್ಲಘಟ್ಟ, ಜಂಗಮಕೋಟೆ, ಕೈವಾರ, ಚಿಂತಾಮಣಿ ಕಸಬಾ, ಚೇಳೂರು, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರ ಮತ್ತು ಚಿಂತಾಮಣಿ ಮಹಿಳಾ ಕ್ಷೇತ್ರ ಸೇರಿದಂತೆ ಒಟ್ಟು 13 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಇನ್ನು ಈ ಚುನಾವಣೆಗೆ ಈಗಾಗಲೇ 3 ಪಕ್ಷಗಳ ನಡುವೆ ಪೈಪೋಟಿ ನಡೆಯಲಿಕ್ಕೆ ಆರಂಭವಾಗಿದ್ದು ಫೆಬ್ರವರಿ 15 ಪದಾಧಿಕಾರಿಗಳ ಆಯ್ಕೆ ಮಾಡಿ ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿದೆ. ಹೀಗಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊಟ್ಟ ಮೊದಲ ಚಿಮುಲ್ ಅಧ್ಯಕ್ಷರು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎಲ್ಲ ಹಾಲು ಉತ್ಪಾದಕರನ್ನ ಕಾಡ್ತಾ ಇದ್ದು ಕುತೂಹಲ ಎಲ್ಲ ಹಾಲು ಉತ್ಪಾದಕರಲ್ಲಿದೆ. ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಮತ್ತು NDA ಮಿತ್ರ ಪಕ್ಷಗಳಾದ BJP ಮತ್ತು JDSಗಳು ಇದಕ್ಕಾಗಿ ಕಾರ್ಯತಂತ್ರ ಹೆಣಿತಾ ಇವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ನಿರೀಕ್ಷಿತ ಜಿದ್ದಿನ ಚುನಾವಣೆ ಇದಾಗಿದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊಸ್ತಿಲಲ್ಲಿ ಎದುರಾಗಿರುವ ಈ ಚಿಮುಲ್ ಚುನಾವಣೆ ಕಾಂಗ್ರೆಸ್, BJP, JDS 3 ಪಕ್ಷಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ. BJP ಮತ್ತು JDS ಮಿತ್ರ ಪಕ್ಷಗಳಾಗಿ NDA ಒಕ್ಕೂಟದಲ್ಲಿದ್ದರೂ ಸ್ಥಳೀಯವಾಗಿ ಗ್ರಾಮಗಳ ಮಟ್ಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಮತ್ತು JDS ಪ್ರಾಬಲ್ಯದ ನಡುವೆ ಮುಖಾಮುಖಿ ಸೆಣಸಾಟ ನಡೆಸಲಾಗ್ತಾ ಇದೆ. ಚಿಮುಲ್ನ ಮತಕ್ಷೇತ್ರಗಳಾಗಿ ವಿಂಗಡಣೆಯಾಗಿರುವ 13 ಕ್ಷೇತ್ರಗಳಲ್ಲಿ ವಿಭಿನ್ನ ರಾಜಕೀಯ ಜಿದ್ದಾಜಿದ್ದಿ ಈ ಚುನಾವಣೆಯ ಮೇಲೆ ಪರಿಣಾಮ ಬೀರಲಿದೆ. ಮತದಾರರಾಗಿರುವ ಹಾಲು ಉತ್ಪಾದಕರ ಸಂಘದ ಡೆಲಿಗೇಟ್ಸ್ಗಳ ಓಲೈಕೆಗೆ ಈಗಾಗಲೇ ಫೀಲ್ಡ್ಗಿಳಿದಿರುವ ಆಕಾಂಕ್ಷಿಗಳು ತಮ್ಮದೇ ಆದ ವರಸೆಗಳನ್ನು ತೋರಿಸಲು ಆರಂಭಿಸಿದ್ದಾರೆ. ಚುನಾವಣೆ ಅಧಿಸೂಚನೆ ಪ್ರಕಟವಾಗೋದಕ್ಕೂ ಮುನ್ನವೇ ಆಮಿಷಗಳು ಸದ್ದು ಮಾಡ್ತಾ ಇವೆ. ಚಿಮುಲ್ ಚುನಾವಣೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಅಂಶಗಳು ಪಾತ್ರ ವಹಿಸುತ್ತವೆ ಎಂಬುದಕ್ಕಿಂತಲೂ ಮತದಾರರಿಗೆ ಏನೆಲ್ಲ ಗಿಫ್ಟ್ಗಳು ಕೊಡಬೇಕೆಂಬ ಬಗ್ಗೆ ಹೆಚ್ಚಿನ ತಂತ್ರಗಾರಿಕೆ ಚರ್ಚೆಗಳು ನಡೀತಾ ಇವೆ. ಹೀಗಾಗಿ ಚಿಮುಲ್ ಚುನಾವಣೆ ಘಟಾನುಘಟಿಗಳ ಚುನಾವಣೆಯಾಗಲಿದ್ದು ಚುನಾವಣಾ ಗಿಮಿಕುಗಳ ಎಲ್ಲ ಮನರಂಜನೆಯೂ ಮುಂದಿನ ದಿನಗಳಲ್ಲಿ ಮತದಾರರಿಗೆ ಸಿಗಲಿದೆ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಧೀಮಂತ ನಾಯಕರು, ಬಡವರ ಬಂಧು, ರೈತ ನಾಯಕರು, ಸಹಕಾರ ರತ್ನ ಪುರಸ್ಕೃತರು, ಪ್ರೀತಿಯ ಯಜಮಾನರಾದ KV ನಾಗರಾಜಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು BL ಕೇಶವಕುಮಾರ್, ಮಾಜಿ ನಗರಸಭಾ ಸದಸ್ಯರು, ಚಿಕ್ಕಬಳ್ಳಾಪುರ, ಹಾಗೂ ಮುಷ್ಟೂರು ಶಶಿ, ಮಾಜಿ ಅಧ್ಯಕ್ಷರು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025, 8050783875. Another number 944856843665. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ. ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ
ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೇವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಯಾರ ಪ್ರಭಾವಕ್ಕೆ ಒಳಗಾಗಿ ಮುನ್ಸಿಪಲ್ ಅಧಿಕಾರಿಗಳು ವ್ಯಾಪಾರಿಗಳ ಮೂಟೆಗಳನ್ನು ಹಾಗೂ ತೂಕದ ಯಂತ್ರಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಅಧಿಕಾರಿಗಳು ಜಾಗರೂಕರಾಗಿರಲಿ, ಇಲ್ಲದಿದ್ದರೆ ಒಬ್ಬೊಬ್ಬರನ್ನು ಎಳೆದು ಹೊರಹಾಕಬೇಕಾಗುತ್ತದೆ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಎಚ್ಚರಿಸಿದರು. ಕೋಲಾರ ಜಿಲ್ಲೆ
ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರ ವಹಿವಾಟನ್ನು ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಈಗ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ವ್ಯಾಪಾರಿಗಳ ಪರವಾಗಿ ನಿಂತು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ ರಮೇಶ್ ಕುಮಾರ್, ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಎಂದು ವ್ಯಂಗ್ಯವಾಗಿಯೇ ಪ್ರತಿಕ್ರಿಯಿಸಿದರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಸಂಘಗಳು ಇರುತ್ತವೆ. ಅವರು ಪ್ರತಿಭಟನೆ ಮಾಡಲಿ, ಫೋಟೋ ತೆಗೆದುಕೊಳ್ಳಲಿ, ಟಿವಿಗೆ ಕೊಡಲಿ ಅಥವಾ ಟೆಂಟ್ ಹಾಕಿಕೊಂಡು ಉಪವಾಸ ಕೂರಲಿ, ನಂದೇನೂ ಆಕ್ಷೇಪವಿಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಜವಾಬ್ದಾರಿ. ವ್ಯಾಪಾರಕ್ಕೆ ಅಡ್ಡಿಪಡಿಸಿ ಕಾನೂನು ಕೈಗೆತ್ತಿಕೊಂಡರೆ ಸಹಿಸಲು ಸಾಧ್ಯವಿಲ್ಲ ಎಂದು ಪೊಲೀಸರಿಗೆ ಸೂಚಿಸಿದ್ದಾರೆ. ತಹಸೀಲ್ದಾರ್ ಸುಧೀಂದ್ರ ಅವರೊಂದಿಗೆ ಮಾತನಾಡಿದ ರಮೇಶ್ ಕುಮಾರ್, ಮುನ್ಸಿಪಲ್ ಅಧಿಕಾರಿಗಳ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಪ್ರಭಾವಕ್ಕೆ ಒಳಗಾಗಿ ಮುನ್ಸಿಪಲ್ ಅಧಿಕಾರಿಗಳು ವ್ಯಾಪಾರಿಗಳ ಮೂಟೆಗಳನ್ನ ಹಾಗೂ ತೂಕದ ಯಂತ್ರಗಳನ್ನ ವಶಪಡಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ನಾನು ಬಹಳ ಸಂಯಮದಿಂದ ಮಾತನಾಡುತ್ತಿದ್ದೇನೆ. ಅಧಿಕಾರಿಗಳು ಜಾಗರೂಕರಾಗಿರಲಿ, ಇಲ್ಲದಿದ್ದರೆ ಒಬ್ಬೊಬ್ಬರನ್ನೇ ಎಳೆದು ಹೊರಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಅವರೇಕಾಯಿ ಸೀಸನ್ ಇರುವುದೇ 1.5 ತಿಂಗಳು. ರೈತರು ಇಲ್ಲಿ ಬೆಳೆ ತಂದು ಮಾರುತ್ತಾರೆ. ವ್ಯಾಪಾರಿಗಳು 4 ಕಾಸು ಸಂಪಾದಿಸಿ ಜೀವನ ಮಾಡುತ್ತಾರೆ. ನಾನು ಜೀವಂತವಾಗಿರುವವರೆಗೂ ಇಲ್ಲಿನ ವ್ಯಾಪಾರಿಗಳಿಗೆ ತೊಂದರೆಯಾಗಲು ಬಿಡುವುದಿಲ್ಲ. ಯಾರಾದರೂ ಒಂದು ಮೂಟೆ ಮುಟ್ಟಿದ್ರೆ ಅಥವಾ ವ್ಯಾಪಾರಕ್ಕೆ ತೊಂದರೆ ಕೊಟ್ಟರೆ ಅವರಿಗೆ ಗ್ರಹಚಾರ ಕಾದಿದೆ ಎಂದು ತಿಳಿದುಕೊಳ್ಳಲಿ ಎಂದು ಗುಡುಗಿದ್ದಾರೆ. ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಅಡ್ಡ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ರೈತರಿಗೆ ಸಹಕರಿಸ್ತಾರೆ. ಬೇರೆಯವರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರು ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿವಿಗೂ ಕೊಡಲಿ, ಅವ್ರ ಮನೆಗೆ ಅವರು. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಬಿಡಲ್ಲ ಸರ್, ಅದಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಸರ್, ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದ್ರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು. ದಯಮಾಡಿ ಒಂದೇ ನಿಮಿಷ ತಹಸೀಲ್ದಾರ್ನ ಕರೆಸ್ಬೇಕು. ನಿಜವಾದ ರೈತರಿಗೆ మనకు అక్కర్లే, వాళ్ళు నిజమో డూప్లికేట్ మనకు అక్కర్లే. చెప్పేది రైతు తెచ్చి కాయ అమ్ముకునేవాడికి తొందర ఉండకూడదు. వాడి దగ్గర కొనుక్కొని 4 కాయలు అమ్ముకొని ఆ వచ్చే 4 పైసల్లో పోయి ఇంట్లో బిడ్డలు సాకి పేదవాళ్ళకి తొందర కాకూడదు. అందుకు రమేష్ కుమార్ బతికింటిది. ఎవడు ఈ భూలోకంలో వాళ్ళకి అడ్డం తెచ్చే కాయలు. ನಾವು ಚೀಫ್ ಆಫೀಸರ್ ಕರೆಸ್ಕೊಂಡ್ರೆ ಅವತ್ತಿನ ಇನ್ಸ್ಪೆಕ್ಟರ್ ಇದ್ರು. ಈ ಅವರೇಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ಸೀಸನ್ ಇರೋದೇ ಇನ್ನು 1.5 ರೈತರು ತಮ್ಮ ಬೆಳೆ ತಂದಿದ್ದು ಕೊಟ್ಟು ಕೆಲವರು ಇಲ್ಲೇ ಮಾಡ್ತಾರೆ, ಕೆಲವು ರೈತರು ಇವ್ರಿಗೆ ವ್ಯಾಪಾರಸ್ಥರಿಗೆ ಕೊಟ್ಟು ಹೋಗ್ತಾರೆ. ಅದರಲ್ಲಿ 4 ಕಾಸು ಹೊಡಿಸ್ಕೊಂಡು ಇವ್ರು ಜೀವನ ಮಾಡ್ತಾರೆ. ನಮಗೆ ದುಡ್ಡು ಮಾಡೋಕ್ಕೆ 3 ವಿಧಾನಗಳಿದ್ದಾವೆ. ಅವ್ರು ಯಾರು ಇಡಿಯಟ್ಸ್ ಅಂತ ಗೊತ್ತಿಲ್ಲ. ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಮೂಟೆನ ಹೊಚ್ಕೊಂಡು ಹೋಗ್ತಾರೆ, ವೇಯಿಂಗ್ ಮೈಸನ್ ತಗೊಂಡು ಹೋಗ್ತಾರೆ. ಅವ್ರಿಗೆ ಭಾಳ ಹತೋಟಿ ಇಲ್ಲ. ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ, ಕೇರ್ಫುಲ್ಲಾಗಿರೋಕ್ಕೆ ಹೇಳಿ. ಇಲ್ಲದೆ ಹೋದರೆ ಒಬ್ಬರೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರಿಗೆ ಜಾಗ್ರತೆ ಇರಲಿ. ನೀವು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಿ, AC ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿಕೊಂಡು తహసీల్దార్ సాహెబ్లు ఇక్కడనే ఉన్నారు. నేను ఇక్కడి నుంచి పోయి ఏసీతోనూ మాట్లాడతాను. ఇన్స్పెక్టర్ సాహెబ్లు ఇక్కడనే ఉన్నారు. ట్రాఫిక్ ఒకటి తొందర కాకుండా పోలీసు వాళ్ళు మీకు సలహా ఇచ్చినట్టు సహకరించుకొని మీ పని మీరు చేసుకుండా తహసీల్దార్లు మున్సిపల్ ఆఫీస్కి పోయి వాళ్ళకంతా హుషారించిపోతారు. మూట్లు ముట్టేది, తూకమరాళ్ళు ఎత్తుకునేది, వేయింగ్ మెషిన్ దానికి గ్రాచారం నేను ఇప్పిస్తాను. శ్రద్ధగా మీరు ఈ 2 నెలలు బిజినెస్ చేసుకొని పెళ్ళాం బిడ్డలతో సాగకుండా దేవుడు చల్లగా పెట్టింది. ముసల్మానానికి వాసే 2 అల్ఫాజ్ మే ఉర్దూనే బోల్ రहा हूं. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಕಾಡು ಹಂದಿಯ ಸೆರೆಗೆ ಅಂತ ಹಾಕಲಾಗಿದ್ದ ಹುರುಳಿಗೆ ಸಿಕ್ಕ ಚಿರತೆ ಇಡೀ ದಿನ ನರಳಾಡಿ ಕೊನೆಗೆ ಪ್ರಾಣ ಬಿಟ್ಟಿದೆ. ಇದರಿಂದ ಅರಣ್ಯಾಧಿಕಾರಿಗಳು ಮೃತ ಚಿರತೆಗೆ ಅಗ್ನಿಸ್ಪರ್ಶ ಮಾಡಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಹೀಗೆ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರೋ ಚಿರತೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಕಾಡಲ್ಲಿ ಮೇರಿದಾಡ್ತಾ ಇದ್ದ ಈ ಚಿರತೆ ಆಹಾರ ಅರಸಿ ಕಗ್ಗತ್ತಲ ಕಾಡ್ನಲ್ಲಿ ಅಲ್ದಾಡ್ತಾ ಇತ್ತು. ಆದ್ರೆ
ಕಾಡು ಹಂದಿಯನ್ನ ಬಲೆಗೆ ಕೆಡವೋಕೆ ಅಂತ ಹಾಕಿದ ಉರುಳಿಗೆ ಚಿರತೆ ತಗಲಾಕೊಂಡಿದೆ. ಇದರಿಂದ ಉರುಳಿನಿಂದ ತಪ್ಪಿಸ್ಕೊಳ್ಳಕ್ಕೆ ಪಡಬಾರದ ಕಷ್ಟ ಪಟ್ಟಿದೆ. ಆದ್ರೆ ಉರುಳು ಮತ್ತಷ್ಟು ಬಿಗಿಯಾಗಿ ಹೊಟ್ಟೆಯನ್ನ ಬಿಗಿದು ಹಾಕಿದೆ. ಇಡೀ ರಾತ್ರಿ ಚಳಿಯ ನಡುವೆ ಗಡಗಡ ನಡುಗಿದ ಚಿರತೆ ಪಾಪ ಪ್ರಾಣ ಉಳಿಸ್ಕೊಳ್ಳೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಆದ್ರೆ ಚಿರತೆಯ ಪ್ರಯತ್ನ ವಿಫಲವಾಗಿ ಕೊನೆಗೆ ಜೀವ ಬಿಟ್ಟಿದೆ. ಇಂಥ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ಸರಿಸುಮಾರು 3 ರಿಂದ 4 ವರ್ಷದ ಹೆಣ್ಣು ಚಿರತೆ ಪ್ರಾಣ ಕಳ್ಕೊಂಡಿದೆ. ಕೇತನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗಿದೆ, ಇವತ್ತು ಮುಂಜಾನೆ ಕೆಲವು ದುಷ್ಕರ್ಮಿಗಳು ಕಾಡಂದಿ ಬೇಟಾಡಲಿಕ್ಕೋಸ್ಕರ ಉರುಳನ್ನು ಹಾಕಿದ್ರು. ದುರದೃಷ್ಟವಶಾತ್ ಅದರಲ್ಲಿ ಒಂದು ಚಿರತೆ ಸಿಗಾಕೊಂಡ್ಬಿಟ್ಟಿದೆ. ಬೆಳಗ್ಗೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ನಡೆಸ್ತಾ ಇದ್ದಂಥ ಟೈಮಲ್ಲಿ ಈ ಚಿರತೆ ಈ ರೀತಿ ಇರೋದು ಗೊತ್ತಾಗ್ತಿದ್ದಂಗೆ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನ ಸಂಪರ್ಕಿಸಿ ಅಲ್ಲಿಂದ ಡಾಕ್ಟ್ರನ್ನ ಬರ್ಮಾಡ್ಕೊಂಡ್ವಿ. ಡಾಕ್ಟ್ರು ಕೂಡಲೇ ಬಂದು ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಎಲ್ಲ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಆದರೂ ಸಹ ಅದು ಚಿಕಿತ್ಸೆ ನೀಡ್ತಾ ಇದ್ದಂಥ ಸಮಯದಲ್ಲಿ ದುರದೃಷ್ಟವಶಾತ್ ಅದು ಚಿರತೆ ಸಾವಿಗೀಡಾಗಿದೆ. ಈಗ ಲೋಕಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ಇವಾಗ ಪೋಸ್ಟ್ಮಾರ್ಟಮ್ ನಡೆಸ್ತಾ ಇದ್ದೀವಿ. ಮತ್ತು ಈ ರೀತಿ ಉರುಳಾಕ್ದವ್ರ ಬಗ್ಗೆ ಒಂದು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿದ್ವಿ. ಯಾರು ಈ ಸಾವಿಗೆ ಕಾರಣರಾಗಿದ್ದಾರೆ, ಯಾರು ಉರುಳಾಕಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸೊ ಇದೇ ರೀತಿಯಾಗಿ ಬೇರೆ ಕಡೆ ಎಲ್ಲ ಉರುಳು ಹಾಕಿರೋಂಥ ಪ್ರಕರಣಗಳು ಜಾಸ್ತಿ ಇದ್ದಾವೆ ಇತ್ತೀಚೆಗೆ. ಸೊ ಮತ್ತಷ್ಟು ಈ ಅರಣ್ಯ ಇಲಾಖೆಯಿಂದ ಟೀಮ್ಗಳನ್ನ ರಚನೆ ಮಾಡಿ ಎಲ್ಲ ಈ ಅರಣ್ಯ ಫ್ರಿಂಜ್ ಪ್ರದೇಶದಲ್ಲಿ ಎಲ್ಲೆಲ್ಲಿ ಮನುಷ್ಯರು ಓಡಾಡ್ತಾರೆ ಅಂಥ ಜಾಗಗಳಲ್ಲಿ ಎಲ್ಲ ಕಡೆನೂ ಸ್ನೇರ್ ಡ್ರೈವ್ ಮಾಡ್ತೀವಿ. ಸ್ನೇರ್ ಕೊಂಬಿಂಗ್ ಡ್ರೈವ್ ಮಾಡಿ ಎಲ್ಲೆಲ್ಲಿ ಈ ಥರ ಸ್ನೇರ್ಗಳಿದ್ದಾವೆ ಎಲ್ಲದನ್ನು ಪತ್ತೆ ಹಚ್ಚಿ ಅವನ್ನ ನಿಷ್ಕ್ರಿಯಗೊಳಿಸಿ ತೆಗೆದಾಕ್ಲಿಕ್ಕೆ ನಾವು ಕ್ರಮ ತಗೋತೀವಿ. ಚಿರತೆ ಯಾವ ರೀತಿ ಅಂದರೆ ಎಷ್ಟು ವಯಸ್ಸಾಗಿದೆ, ಸೊ ಯಾವ ರೀತಿ ಎಲ್ಲಿ ತೆಗಿತ್ತು ಸರ್? ಇದು ನಿಮಗೆ ಲಾಕ್ ಆಗಿದೆ ಅಂತ ಯಾವ ಮಾಹಿತಿ? ಅದು ಅರಣ್ಯ ಇಲಾಖೆ ಸಿಬ್ಬಂದಿ ಹೋದಾಗ ಬೆಳಗ್ಗೆ ಗಸ್ತು ಕಾರ್ಯ ಮಾಡ್ಬೇಕಾದ್ರೆ ಗೊತ್ತಾದ್ಮೇಲೆ ಒಂದು ಚಿರತೆಯನ್ನು ಕಳ್ಕೊಂಡಿದ್ದೀರಿ. ಅದು ಇದು ಭಾಳ ದುರದೃಷ್ಟಕರವಾದ ವಿಷಯ. ಇದು ಒಂದು ಚಿರತೆ ಸಾವಾಗಿರೋದು. ಒಂದು ಮಗು ಥರ ಅರಣ್ಯದಲ್ಲಿ ಆಡಾಡ್ಕೊಂಡಿತ್ತು ಅಲ್ಲ, ಅದೇ ಇದೊಂದು ಭಾಳ ದುಃಖಕರವಾದ ಸಂಗತಿನ. ಭಾಳ ಸಣ್ಣ ಪ್ರಾಯ ಚಿರತೆ, 5 ವರ್ಷದ ಹೆಣ್ಣು ಚಿರತೆ. ಇದೊಂದು ತುಂಬಲಾರ್ದ ಇರೋ ನಷ್ಟನೇ ಇದು. ಪ್ರೊಸೀಜರ್ ಏನು ಮಾಡ್ತಿದ್ದೀರಿ ಸರ್? ಇವಾಗ ಲೋಕಲ್ ಡಾಕ್ಟರ್ಸ್ ಬಂದಿದ್ದಾರೆ, 3 ಜನ ವೆಟರ್ನರಿಯನ್ಸ್ ಬಂದು ಇವಾಗ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅದಾದ ನಂತರ ಇದನ್ನು ಬರ್ನ್ ಮಾಡ್ತೀವಿ. ಕೇತನಹಳ್ಳಿ. ಇನ್ನು ಕಾಡಹಂದಿ ಸೆರೆಗೆ ಹಾಕಿದ್ದ ಉರುಳಿನಲ್ಲಿ ಬಂದಿಯಾಗಿದ್ದ ಚಿರತೆಯನ್ನ ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವೈದ್ಯಾಧಿಕಾರಿಗಳನ್ನ ಕರೆಸಿ ಅರ್ಧಂಬರ್ಧ ಉಸಿರಾಡ್ತಾ ಇದ್ದ ಚಿರತೆಯನ್ನ ಉಳಿಸೋಕೆ ಅಂತ ವೈದ್ಯ ಆನಂದ್ ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ದುರದೃಷ್ಟವಶಾತ್ ಪಾಪ ಚಿರತೆ 10-15 ನಿಮಿಷದಲ್ಲೇ ಉಸಿರು ಚೆಲ್ಲಿದೆ. ಇನ್ನು ಚಿರತೆ ಸಾವಿನ ನಂತರ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಚಿರತೆ ಉರುಳಿನಲ್ಲಿ ಸಿಲುಕಿದ ಪರಿಣಾಮ ವಿಲವಿಲ ಒದ್ದಾಡಿ ನರಳಾಡಿದ್ದು ನೀರು ಸಿಗದೆ ಡಿಹೈಡ್ರೇಷನ್ಗೆ ಒಳಗಾಗಿ ಪ್ರಾಣ ಬಿಟ್ಟಿದೆ. ಪ್ರಾಣ ಉಳಿಸ್ಕೊಳ್ಳೋ ಭರದಲ್ಲಿ ಶಾಖಗೆ ಒಳಗಾಗಿ ಅದರ ರಕ್ತನಾಳಗಳೆಲ್ಲವೂ ಬ್ಲಾಕ್ ಆಗಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಬೆಳಗ್ಗೆ ನಮಗೆ 9:00 ಕಾಲ್ ಬಂದಿತ್ತು DF ಆಫೀಸಿಂದ ಚಿಕ್ಕಬಳ್ಳಾಪುರ. ಸೊ ಬಂದ ತಕ್ಷಣ ನಾವು ಕಾಲ್ ಬಂದಿತ್ತು. ಹಾಗಾಗಿ ನಾವು ಆವಾಗ ಎಲ್ಲ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬಂದ್ವಿ. ಬಂದಾದಮೇಲೆ ನೋಡಿದ್ವಿ, ಆ್ಯನಿಮಲ್ ಸ್ನೇಡ್ ಇತ್ತು, ತುಂಬ ಡಲ್ ಇತ್ತು, ಪ್ಯಾಂಟಿಂಗ್ ಮಾಡ್ತಿತ್ತು, ಡಿಪ್ರೆಸ್ಡ್ ಇತ್ತು. ಪ್ಲಸ್ ಅದು ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲೇ ಸ್ನೇರ್ ಆಗಿ ಪೂರ್ತಿ ಒಂದು ರೀತಿ ಅಬ್ಡೋಮನ್ ಸ್ಟ್ರ್ಯಾಂಗ್ಯುಲೇಟ್ ಥರ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಡಾಟ್ ಮಾಡಿ ಅದನ್ನ ಅನ್ಕಾನ್ಷಿಯಸ್ ಮಾಡಿದಾದಮೇಲೆ ನಾವು ಅದನ್ನ ಸ್ನೇರ್ನ ಕಟ್ ಮಾಡಿದ್ವಿ. ತುಂಬ ಟೈಟಾಗಿತ್ತು. ಅದಾದಮೇಲೆ ಅಬ್ಡೋಮನ್ಗೆ ಹೊಟ್ಟೆ ಹತ್ರ ಪ್ಲಸ್ ಕಾಲಿಗೆ 2 ಕಡೆ ಸ್ನೇರ್ ಆಗಿದ್ದು. ಸ್ನೇರ್ ಕಟ್ ಮಾಡಿದಾದಮೇಲೆ ನಾವು ಚೆಕ್ ಮಾಡಿದ್ವಿ. ಆ್ಯನಿಮಲ್ ತುಂಬ ಜಾಸ್ತಿನೇ ಡಿಹೈಡ್ರೇಟೆಡ್ ಇತ್ತು. ಬ್ಲಡ್ ತೆಗಿಬೇಕಾದ್ರೆ ನಮಗೆ ಬ್ಲಡ್ ವೇನಲ್ಲಿ ನಾವು ಬಾಲದಲ್ಲಿ 3 ಪ್ಲೇಸಸಲ್ಲಿ ನಾವು ಟ್ರೈ ಮಾಡಿದ್ವಿ ಅದು ಬ್ಲಡ್ ತೆಗಿಯೋಕ್ಕೆ, ಫ್ಲೂಯಿಡ್ ಕೊಡೋಕ್ಕಂತ. ಬಟ್ ಅದು 3 ಪ್ಲೇಸಸಲ್ಲಿ ಪೂರ್ತಿ ವೇನ್ ಕೊಲ್ಯಾಪ್ಸ್ ಆಗಿರೋ ಕಾರಣ ನಮಗೆ ಬ್ಲಡ್ ವೆಸಲ್ಸು ಸಿಕ್ಕಿಲ್ಲ. ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ತೊಗೊಂಡು, ಆ್ಯನಿಮಲ್ ಎಚ್ಚರಿತ್ತು, ಇನ್ನೂ ಗುರ್ರಂತಿತ್ತು, ಅಂದರೆ ಸ್ಲೈಟಾಗಿ, ಮತ್ತು ರೆಸ್ಪಿರೇಷನ್ ಎಲ್ಲ ನಾರ್ಮಲ್ ಇತ್ತು. ನಾವು ಹಾಗಾಗಿ ಆದರೂ ರಿಸ್ಕ್ ತೊಗೊಂಡು ಫ್ಲೂಯಿಡ್ ಥೆರಪಿ ಮಾಡಲೇಬೇಕು, ಡಿಹೈಡ್ರೇಷನ್ ಜಾಸ್ತಿ ಇದೆ ಅಂತ. ನಾವು ಅದನ್ನ ಸ್ವಲ್ಪ ಕಾಲು ಹೊರಗಡೆ ತೊಗೊಂಡು ಕಾಲಲ್ಲಿ ವೇನು ಕನೆಕ್ಟ್ ಮಾಡಿ ನಾವು ಫ್ಲೂಯಿಡ್ ಥೆರಪಿ ಕೊಡ್ತಿದ್ವಿ. ಒಂದು 15-20 ನಿಮಿಷ ಆದಮೇಲೆ
ಆ್ಯನಿಮಲ್ ರೆಸ್ಪಿರೇಷನ್ ಶಾಲು ಆಯಿತು, ಮತ್ತು ಇಟ್ಸ್ ಅ ಕಂಪ್ಯೂಟರ್ ಯಂಗ್ ಎನಿಮಲ್ ಅದು ಅಂದಾಜು ಇರ್ಬೋದು 2.5 to 3.5 ಇಯರ್ಸ್ ಇರ್ಬೋದು. ಫೀಮೇಲ್ ಇದೆ. ಇನ್ನು ಚಿರತೆ ಉಳಿಸಲು ಪ್ರಯತ್ನ ಪಟ್ಟರು ಚಿರತೆಯನ್ನ ಉಳಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಕಾಡು ಹಂದಿ ಬೇಟೆಗೆ ಉರುಳು ಹಾಕಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದರ ನಡುವೆ ಮೃತ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತಿಮ ಅಗ್ನಿಸ್ಪರ್ಶ ಮಾಡಿ ಚಿರತೆಯನ್ನ ಸುಟ್ಟು ಹಾಕೋ ಮೂಲಕ ಅರಣ್ಯಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಏನೇ ಆದ್ರೂ ಮನುಷ್ಯರ ದುರಾಸೆಗೆ ಚಿರತೆ ಬಲಿಯಾಯ್ತಲ್ಲ ಅನ್ನೋದೇ ನೋವಿನ ಸಂಗತಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611.
ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸುಭದ್ರವಾಗಿದ್ದು 2028ರವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. सारा मजमा जुमे की तैयारी में लगी इंशाल्लाह. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬಿಜೆಪಿ ಪಕ್ಷದ ಇತಿಹಾಸದಲ್ಲಿ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯೆ ಅಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು ಹಿಂದೆ ನಮ್ಮ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಗೆಲ್ತೀವಿ. ಯಾವತ್ತನ ಬಿಜೆಪಿಯವರು ಸಾಧನೆಯನ್ನು ತೋರಿಸಿದಾರ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ನುರಾನಿ ಮಸೀದಿಯನ್ನ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು ವಿರೋಧ ಪಕ್ಷಗಳ ಟೀಕೆಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಬೀಳುತ್ತದೆ ಎಂದು ಭವಿಷ್ಯ ನುಡಿಯುತ್ತಿದ್ದ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ ಸಚಿವರು ನವೆಂಬರ್ನಲ್ಲಿ ಕ್ರಾಂತಿಯಾಗುತ್ತದೆ ಎಂದವರಿಗೆ ನವೆಂಬರ್ ಡಿಸೆಂಬರ್ ಮುಗಿದರೂ ಏನೂ ಆಗಿಲ್ಲ. ಕ್ರಾಂತಿ ಅಂದವರಿಗೆಲ್ಲ ಈಗ ವಾಂತಿ ಭೇದಿಯಾಗಿದೆ. ಈಗ ಸಂಕ್ರಾಂತಿ ಎನ್ನುತ್ತಿದ್ದಾರೆ, ಅದು ಕೂಡ ಸುಳ್ಳಾಗಲಿದೆ ಎಂದು ಲೇವಡಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿ ಎಂಬುದು ನಮ್ಮ ಆಸೆ. ಅವರ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ನಾವು ಬೇರೆ ಪಕ್ಷದಿಂದ ಬಂದವರು, ಆದರೆ ಶಿವಕುಮಾರ್ ಅವರದ್ದು ಮೂಲ ಕಾಂಗ್ರೆಸ್ ರಕ್ತ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಹಳೆಯ ಮಸೀದಿಯನ್ನ ತೆರವುಗೊಳಿಸಿ ಭವ್ಯವಾಗಿ ನಿರ್ಮಿಸಿರುವ ಕಾರ್ಯವನ್ನ ಶ್ಲಾಘಿಸಿದ ಸಚಿವರು ಮಸೀದಿಯ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿ ಅನುದಾನ ಘೋಷಿಸಿದರು. ಈ ಮೊತ್ತವನ್ನ 4 ದಿನಗಳಲ್ಲಿ ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಸರ್ಕಾರದ ಬಗ್ಗೆ ಮಾತನಾಡಿ ಬಿಜೆಪಿ ಸರ್ಕಾರ ಕಡಿತಗೊಳಿಸಿದ್ದ ಅಲ್ಪಸಂಖ್ಯಾತರ ಬಜೆಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ 4,500 ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ಇದರಲ್ಲಿ 2,900 ಕೋಟಿ ರು ಶಿಕ್ಷಣಕ್ಕೆ ಮೀಸಲಿಡಲಾಗಿದ್ದು 5 ಲಕ್ಷ ವಿದ್ಯಾರ್ಥಿಗಳಿಗೆ 200 ಕೋಟಿ ರು ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಧರ್ಮವು ಪರಸ್ಪರ ದ್ವೇಷಿಸಲು ಕಲಿಸುವುದಿಲ್ಲ. ಇಸ್ಲಾಂ ಧರ್ಮವು ಎಲ್ಲರನ್ನ ಪ್ರೀತಿಯಿಂದ ಕಾಣುವುದನ್ನ ಕಲಿಸುತ್ತದೆ ಎಂದು ಜಮೀರ್ ಅಹ್ಮದ್ ಖಾನ್ ಇದೇ ವೇಳೆ ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ಮಾಜಿ ವಕ್ಫ್ ಚೇರ್ಮನ್ ರಿಯಾಜ್ ಅಹಮದ್ ಖಾನ್ ಅವರು ಇದು ಅವ್ರ ತಂದೆ ಕಾಲದಲ್ಲಿ ರೌಫ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರು 25 ವರ್ಷ 30 ವರ್ಷ ಹಿಂದೆ ಅವ್ರ ತಂದೆಯವ್ರ ಮಸೀದಿ ಮಾಡಿದ್ರು. ಅದನ್ನು ಡೆಮಾಲಿಷ್ ಮಾಡಿ ಮಸ್ರೂಮ್ದಲ್ಲಿ ಏನಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೆ ಇದ್ದಿದ್ದ ಮಸೀದಿ ಸಣ್ಣ ಆಗ್ತಾಯಿತ್ತು, ಜನಗಳಿಗೆ ತೊಂದರೆ ಆಗ್ತಾಯಿದ್ದ ಹಿನ್ನೆಲೆಯಲ್ಲಿ ಅದು ಮಸೀದಿ ಡೆಮಾಲಿಷ್ ಮಾಡಿ ಹೊಸದಾಗಿ ಮಸೀದಿ ಕಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬಿಜೆಪಿ ಪಕ್ಷದ ಇತಿಹಾಸದಲ್ಲಿ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯೆ ಅಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು ಹಿಂದೆ ನಮ್ಮ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಗೆಲ್ತೀವಿ. ಯಾವತ್ತನ ಬಿಜೆಪಿಯವರು ಸಾಧನೆಯನ್ನು ತೋರಿಸಿದಾರ. ಹಿಂದೂ ಮುಸಲ್ಮಾನ್ ಅದು ಬಿಟ್ಟು ಯಾವುದನ್ನ ಸಾಧನೆ ತೋರಿಸಿದೇನು ರೀ? ಸಾಧನೆ 0. ಅವ್ರಿಗೆ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದೂ ಹೇಳಿಲ್ಲ. ಹೇಳಿ ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸದಿಂದ ಬರಬೇಕು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಪೈರ್ ರಖ್ನಾ ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿರೋದು. ಸರ್ ಡಿಕೆ ಶಿವಕುಮಾರ್ಗೆ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದು. ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೇವೆ. ಸಿದ್ದರಾಮಯ್ಯ ಆದಮೇಲೆ ಅವರೇ ಮುಖ್ಯಮಂತ್ರಿ ನಾವು ಹೇಳ್ತಾ ಇಲ್ವಾ? ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರೇ ಆಗಬೇಕು. ಅವ್ರು ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದ್ರಿ. ನಾವೆಲ್ಲ ಬೇರೆ ಪಕ್ಷದಿಂದ ಬಂದಿರೋದು. ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್. ಬ್ಲಡ್ ಬದಲಾವಣೆ ಮಾಡೋಕ್ಕಾಗ್ತದ? ಅದು ಸಾಧ್ಯನೇ ಇಲ್ಲ. ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದಿರೋದು. ಇದೇ ವೇಳೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ ಈ ಮಸೀದಿಯು ಕೇವಲ ಲಕ್ಷ್ಮೀಪುರದ ಮುಸ್ಲಿಮರಿಗಷ್ಟೇ ಅಲ್ಲ, ಈ ದೇಶದ ಎಲ್ಲಾ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲಾ ಜ್ಞಾನ ಎಲ್ಲಾ ಜಾತಿ ಕುಲದವರಿಗಾಗಿ ಈ ಮಸೀದಿಯನ್ನ ನಿರ್ಮಿಸುತ್ತಿದ್ದೇವೆ. ಏಕೆಂದ್ರೆ ಇದು ಅಲ್ಲಾಹುನ ನೆಲೆಸಿರುವ ತಾಣವಾಗಿದೆ.
ನಾನು ಒಂದು ಮಾತನ್ನ ಹೇಳಲು ಬಯಸುತ್ತೇನೆ. ಜಮೀರ್ ಭಾಯ್, ನೀವು ಮಂತ್ರಿಯಾಗಿದ್ದೀರಿ ಮತ್ತು ತುಂಬಾ ಕೆಲಸ ಮಾಡುತ್ತಿದ್ದೀರಿ, ಮುಖ್ಯಮಂತ್ರಿಗಳ ಜೊತೆಗಿದ್ದೀರಿ. ಮಂತ್ರಿಯಾದವರು ಮುಖ್ಯಮಂತ್ರಿಗಳ ಜೊತೆಗಿರುವುದು ಕರ್ತವ್ಯ, ಅದು ದೊಡ್ಡ ವಿಷಯವಲ್ಲ. ಆದರೆ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಮುಕ್ತ ಮನಸ್ಸಿನಿಂದ ಯಾರಿಗೂ ಹೆದರದೆ ಸಮುದಾಯದ ರಕ್ಷಣೆ ಮಾಡುತ್ತಾರೋ, ಬಡವರನ್ನ ನೋಡಿಕೊಳ್ಳುತ್ತಾರೋ, ಹಸಿದವರ ದನಿಗೆ ಊಗುಡುತ್ತಾರೋ ಮತ್ತು ಕಷ್ಟದಲ್ಲಿ ಇದ್ದವರಿಗೆ ಸಾಥ್ ನೀಡುತ್ತಾರೋ ಅಂತಹವರು ಮುಖ್ಯಮಂತ್ರಿಯಾದರೆ ಆ ಕುರ್ಚಿಯ ಗೌರವ ಹೆಚ್ಚಾಗುತ್ತದೆ. ಅಂತಹ ಮುಖ್ಯಮಂತ್ರಿ ನಮಗೆ ಸಿಕ್ಕಿರುವುದು ನಮ್ಮ ಸಂತೋಷ. ನಾವು ಅಲ್ಲಾಹುವಿನಿಗೆ లక్ష లక్ష ధన్యవాద ಹೇಳಬೇಕು ఎందరు. వాళ్ళను లోపలికి వెళ్ళండి అంటే మనతో హిందువులను కూడా లోపలికి వెళ్ళండి, కూర్చోబెట్టండి, దేవుని విచారాన్ని చెప్పండి, సత్సంగం కానీ అందరికీ మంచిది. కానీ ఇక్కడ ఏమో జరుగుతూ ఉంది అనే అనుమానం ఎవరికి వద్దు. ఏం జరుగుతుంది అనే విషయాన్ని అందరికీ చెప్పాలని చెప్పని ఎంత పెద్ద మాట అండి అని చెప్పి తెలివి లేకుండా, చదువుకోకుండా, అర్థం చేసుకోకుండా వాళ్ళ ప్రాణాలపైన పోతాము. అక్కడనే పుడతాము, అక్కడనే తింటాము, అక్కడనే పెరుగుతాము, అక్కడనే ఆడింటాము, పాడింటాము, ఏడ్చింటాము, నవ్వింటాము. ఒక్క క్షణంలో ఎవరో వచ్చి తలకు మనకు బెదిరి జడ్చే లోపల రెట్లు మడుచుకుంటాము. ఎవరు మనం ఇక్కడ శాశ్వతంగా ఉండేది లేదు. వచ్చిన వారంతా వెళ్ళిపోవాల్సిందే. పోయేటప్పుడు రెండే, మంచి చెడ్డు వెనకంటి వస్తుంది. तो आदमी का जब जनाजा हो जाता है, निकलने के वक्त में खाली दो चीज रहता है, नाम बदनाम. तो ये नाम से निकलना, जनाजे के बाद ये बदनाम होके निकलना. तो हम यह चाहते हैं, ये हमारी गुजारिश है अल्लाह से, पूरी जितने जमायत यहाँ पे हाजिर हुए हैं, हम बदनाम के नहीं होना, नाम निकाल के, नाम पढ़ के, अल्लाह की याद रख के यहाँ से निकलना. सबको मैं शुक्रिया अदा करता हूँ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾದ ಪ್ರತಿಭೆ ಮತ್ತು ಕ್ರಿಯಾಶೀಲತೆ ಅಡಗಿದ್ದು, ಶಿಕ್ಷಕರು ಅದಕ್ಕೆ ಅಗತ್ಯವಾದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡಿದಲ್ಲಿ ಅವರು ಸಮಾಜಕ್ಕೆ ದೊಡ್ಡ ಆಸ್ತಿಗಳಾಗುತ್ತಾರೆ ಎಂದು ತಹಸೀಲ್ದಾರ್ ವಿ ಪೂರ್ಣಿಮಾ ತಿಳಿಸಿದರು. ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶುಕ್ರವಾರ 2025-26ನೇ ಸಾಲಿನ ಮಂಚೇನಹಳ್ಳಿ ಕ್ಲಸ್ಟರ್ ಹಂತದ FLN ಕಲಿಕಾ ಹಬ್ಬವನ್ನು ತಹಸೀಲ್ದಾರ್ ವಿ ಪೂರ್ಣಿಮಾ ಉದ್ಘಾಟನೆ ಮಾಡಿದರು. ಸರ್ಕಾರಿ ಶಾಲೆಯಲ್ಲಿನ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಪ್ರತಿಭೆಗೆ ಪ್ರೇರಣಾದಾತರಾದಾಗ ಮಾತ್ರ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ. ಪ್ರತಿ ಮಗುವಿನಲ್ಲಿ ಪ್ರತ್ಯೇಕವಾದ ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಅವರ ಶೈಕ್ಷಣಿಕ ಬದುಕಿಗೆ ನೆರವಾಗಲು ಸಾಧ್ಯವಾಗುತ್ತದೆ. ಕ್ಲಸ್ಟರ್ ಹಂತದಿಂದ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಜಯಗಳಿಸಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ಹೇಳಿದರು. ನಾವು ಓದೋದು ಒಂದು ಕಡೆ ಆದರೆ ಆ ಓದೋದನ್ನ ಸಂಭ್ರಮದಿಂದ ಓದಬೇಕು. ಸಂಭ್ರಮದಿಂದ ಓದಿದಾಗ ಏನಾಗುತ್ತೆ, ನಾವು ಓದೋ ಒಂದೊಂದು ಅಕ್ಷರನೂ ನಾವು ಸಾಯೋವರೆಗೂ ನೆನಪಿರುತ್ತೆ. ಆದ್ದರಿಂದ ಓದೋದು ಎಷ್ಟು ಇಂಪಾರ್ಟೆಂಟೋ, ಬೇರೆ ಬೇರೆ ಕಲಿಕೆ, ನೃತ್ಯ ಆಗಲಿ, ಸಂಗೀತ ಆಗಲಿ, ಇಲ್ಲ ಚಿತ್ರ ಬಿಡಿಸೋದಾಗಲಿ, ಈ ಥರ ಬೇರೆ ಬೇರೆ ಕಲಿಕೆಗಳಿಂದ ನಮಗೆ ಒತ್ತಡ ಕಡಿಮೆ ಆಗುತ್ತೆ, ಓದುವಂಥ ಒತ್ತಡ ಕಡಿಮೆ ಆಗುತ್ತೆ. ಸೊ ಅದರಿಂದ ಓದಿದ ಜೊತೆಗೆ ನಾವು ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ನಮ್ಮ ಶಾಲಾ ಜೀವನದಲ್ಲಿ ಎಲ್ಲ ಏನೇನು ಆಪರ್ಚುನಿಟಿ ಸಿಗುತ್ತೆ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನೋಡಿ, ನಾವು ಇಲ್ಲಿ ನಿಂತಿದ್ದೀವಿ, ನಮಗೆ ಈ ಥರ ಅವಕಾಶಗಳು ಸಿಗಲ್ಲ. ಶಾಲೆ ಮುಗಿದ ಮೇಲೆ ಈ ಥರ ಅವಕಾಶಗಳು ಯಾರಿಗೂ ಸಿಗಲ್ಲ. ಸೊ ಶಾಲೆ ಒಂದು ಅದ್ಭುತವಾದ ಘಟ್ಟ ಎಲ್ಲ ಜೀವನದಲ್ಲಿ. ಸೊ ಆ ಘಟ್ಟವನ್ನು ಎಲ್ಲರೂ ಸಂಭ್ರಮದಿಂದ ಕಲ್ತಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಆಶಿಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಆರ್ಕುಂದ ಜಗನ್ನಾಥ್ ಮಾತನಾಡಿ, ಸರ್ಕಾರವು ಮಕ್ಕಳಲ್ಲಿನ ಕ್ರಿಯಾತ್ಮಕತೆ, ಸೃಜನಶೀಲತೆ, ಸಂಖ್ಯಾಜ್ಞಾನ ಸೇರಿದಂತೆ ಇತರ ಚಟುವಟಿಕೆಗಳನ್ನು ಕಲಿಸುವ ಉದ್ದೇಶದಿಂದ ಕಲಿಕಾ ಹಬ್ಬವನ್ನು ಆರಂಭಿಸಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ನಡೆಯುವ ಈ ಹಬ್ಬವು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೊಸ ಪ್ರೇರಣೆ ನೀಡುತ್ತದೆ ಎಂದರು.
ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರು ಮತ್ತು ಶಿಕ್ಷಕರು ಎತ್ತಿನ ಬಂಡಿಯನ್ನೇರಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದರು. ಈ ವೇಳೆ ಶಾಲೆಯ ಹೆಣ್ಣು ಮಕ್ಕಳು ಪೂರ್ಣಕುಂಭ ಕಳಶವನ್ನೊತ್ತು ಸಾಗಿದರು. ನಮ್ಮ ಸ್ಕೂಲಿನಲ್ಲಿ ಕಲಿಕಾ ಹಬ್ಬವನ್ನು ಮಾಡಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಜಿಲ್ಲಾ ತಾಲೂಕು ಅಧಿಕಾರಿಯಾದ ಪೂರ್ಣಿಮಾ ಮೇಡಮ್ ಅವರು ಕೂಡ ಬಂದಿದ್ದರು. ಅವರಿಗೂ ತುಂಬ ಖುಷಿಯಾಯಿತು. ನಮ್ಮ ಜೊತೆ ನೃತ್ಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ. ನಮ್ಮ ಶಾಲೆ GMHPS ಮಂಚನಲ್ಲಿ ಈ ದಿನದಂದು ನಮ್ಮ ಶಾಲೆಯಲ್ಲಿ ಇದರಿಂದ ಮಕ್ಕಳಲ್ಲಿ ಕಥೆ ಹೇಳುವುದು, ಪಠ್ಯ ಪ್ರತ್ಯೇಕರ ಚಟುವಟಿಕೆಗಳು ಪ್ರಗತಿ ಹೊಂದಲು ಅವಕಾಶವಾಗಿದೆ. ಮಕ್ಕಳಿಗೆ ತುಂಬ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಬಿ ಕೃಷ್ಣ, ಲಯನ್ಸ್ ಕ್ಲಬ್ನ GN ಸೂರಜ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಬಾಲಪ್ಪ, SR ಕುಂದ, ಶಿಕ್ಷಕರಾದ HS ನಾರಾಯಣಪ್ಪ, ಗಂಗಪ್ಪ ಮತ್ತಿತರರು ಭಾಗವಹಿಸಿದ್ದರು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಹೌದು, ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಆದರೆ ಮನೆ ನಿರ್ಮಾಣಕ್ಕಾಗಿ ಬಳಸುವ ಗುಣಮಟ್ಟದ ವಸ್ತುಗಳು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಟ ತಪ್ಪಿಸಲು ಚಿಕ್ಕಬಳ್ಳಾಪುರದಲ್ಲಿ ಓಮ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಮನೆ ನಿರ್ಮಿಸಬೇಕಾದರೆ ಅದಕ್ಕೆ ಅಗತ್ಯವಿರುವ ಎಲ್ಲಾ ವಿಚಾರಗಳ ಬಗ್ಗೆ ತಜ್ಞರು ಮಾಹಿತಿ ನೀಡಲಿದ್ದಾರೆ. ಈ ಓಮ್ ಎಕ್ಸ್ಪೋ 3 ದಿನಗಳ ಕಾಲ ನಡೆಯಲಿದ್ದು, ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಚಾಲನೆ ನೀಡಲಾಯಿತು. ಶನಿವಾರ ಮತ್ತು ಭಾನುವಾರ ಯಶಸ್ವಿಯಾಗಿ ಎಕ್ಸ್ಪೋ ಮುಂದುವರಿಯಲಿದೆ. ಮನೆಗೆ ಬೇಕಾದ ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಎಲ್ಲಾ ವಸ್ತುಗಳ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿ ದೊರೆಯಲಿದೆ. ಒಂದೇ ಸೂರಿನಡಿ ಎಲ್ಲಾ ಮಾಹಿತಿ ಲಭ್ಯವಿದ್ದು ಸಾರ್ವಜನಿಕರು ಎಕ್ಸ್ಪೋಗೆ ಮುಗಿಬಿದ್ದಿದ್ದಾರೆ. ಮೆಗಾ ಎಕ್ಸಿಬಿಟರ್ ಬ್ಯಾಂಗ್ಳೂರ್. ನಾವು ಪಾಸ್ಟ್ 25 ಇಯರ್ಸಿಂದ ಎಸ್ಪೆಷಲಿ ಫಾರ್ ಸಿವಿಲ್ ಇಂಜಿನಿಯರ್ಸ್ಗಾಗಿ ನಾವು ಎಲ್ಲ ಸೆಂಟರ್ಸಲ್ಲಿ ಎಕ್ಸಿಬಿಷನ್ಸ್ ಮಾಡಿದ್ವಿ. ಫಸ್ಟ್ ಟೈಮ್ ಇಲ್ಲಿ ನಮ್ಮ ಮಂಜುನಾಥ ಹಾರ್ಡ್ವೇರು, ಶ್ರೀನಿಧಿ ಮತ್ತು ನಮ್ಮ ಪುರುಷೋತ್ತಮ ಸಾಹೇಬರು ಮಂಜುನಾಥ್ ಅಂತ ಬೇಕಾದಷ್ಟು ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು ನಮ್ಮನ್ನ ಎಂಕರೇಜ್ ಮಾಡಿದ್ರು, ಇಲ್ಲಿ ಒಂದು ಸತಿ ಮಾಡಿ ಅಂತ. ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ. ಚೆನ್ನಾಗಿ ಆರ್ಗನೈಸು ಆಗಿದೆ. ಸೊ ವಿ ಹ್ಯಾವ್ ಟು ಎಕ್ಸ್ಪೆಕ್ಟಿಂಗ್ ಸಮ್ ಮೋರ್ ಸಪೋರ್ಟ್ ಫ್ರಮ್ ದ ಕ್ರೌಡ್, ಪಬ್ಲಿಕ್. ಸರ್ ಇದೆಲ್ಲ 50 ಮಳಿಗೆ ಇದೆ. 50 ಮಳಿಗೆಯಲ್ಲಿ ಕಬ್ಬಿಣದಿಂದ ಹಿಡಿದು ಸ್ಟೀಲು ಮತ್ತು ಸಿಮೆಂಟು ಮತ್ತು ಪೇಂಟ್ಸು, ಬ್ಲಾಕ್ಸು, ಸಿಮೆಂಟ್ ಬ್ಲಾಕ್ಸು, ಎವ್ರಿಥಿಂಗ್, ಡೋರ್ಸಿಂದ ಹಿಡಿದು ಒಂದು ಮನೆಗೆ ಏನು ಬೇಕಾಗಿದೆ ಎಲ್ಲ ಅವೈಲೇಬಲ್ ಇಲ್ಲೇ ಒಂದೇ ರೂಫಲ್ಲಿ ಇದೆ. ಡೆಫಿನೆಟ್ಲಿ ಆಗುತ್ತೆ ಸರ್. ನೋಡಿ, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ದೊಡ್ಡ ದೂರ ಏನಿಲ್ಲ. ಇಟ್ಸ್ ಸಮ್ ಅರೌಂಡ್ ಅಬೌಟ್ 50-70 ಕಿಲೋಮೀಟರ್. ಸೊ ಜನ ಹೆಂಗೆ ಅಂದ್ಕೋತಾರೆ, ಏನಾದರೂ ತೊಗೋಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬಿಡೋಣ, ಬೆಂಗಳೂರು ಹತ್ರ ಇದೆ, ಬೆಂಗಳೂರಿಗೆ ಹೋಗ್ಬಿಡೋಣ. ಇಟ್ ಈಸ್ ನಾಟ್ ನೆಸೆಸರಿ ಸರ್. ಬೆಂಗಳೂರು ಆಲ್ರೆಡಿ ಕ್ರೌಡೆಡ್ ಇದೆ. ಸೊ ಐ ವಿಲ್ ಟೆಲ್ ಯು, ಎಲ್ಲ ಇಲ್ಲೇ ಅವೈಲೇಬಲ್ ಇದೆ, ಅದೇ ರೇಟ್ ಇದೆ. ಇನ್ನು ಬೆಂಗಳೂರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತೆ ಅಂತ ಜನಗಳಿಗೆ ಒಂದು ಇನ್ಫಾರ್ಮೇಷನ್. ಖಂಡಿತ ಸರ್, ಖಂಡಿತ. ಜನ ಬಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲಿ ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಪ್ರಾಡಕ್ಟ್ ಎಲ್ಲಿ ತೊಗೋಬೇಕು, ಕಾಂಪಿಟೇಷನ್ ರೇಟ್ಸ್ ಏನೇನಿದೆ, ಮತ್ತು ಅವರಿಗೆ ಅದೇ ನಮ್ಮ ಸಾಹೇಬ್ರು ಹೇಳ್ದಂಗೆ ಟಚ್ ಆ್ಯಂಡ್ ಸಿ. ಯು ಕ್ಯಾನ್ ಟಚ್ ಆ್ಯಂಡ್ ಸಿ ದ ಪ್ರಾಡಕ್ಟ್. ಏನಪ್ಪ ಅಂದರೆ
ಈಗ ಮನೆ ಕಟ್ಟೋರಿಗೆಲ್ಲನೂ ಇದೊಂದು ಸಂತೋಷ ಸುದ್ದಿ ಇದು. ಈಗ ಒಂದೇ ಮಳಿಗೆಯಲ್ಲಿ ಈಗ ಇಟ್ಟಿಗೆ ಆಗಿರಲಿ, ಸಿಮೆಂಟು, ಕಂಬಿ ಮತ್ತು ಇಂಟೀರಿಯರು, ಪ್ಲೇವುಡ್ಡು ಆ್ಯಂಡ್ ಫಿಟ್ಟಿಂಗ್ಸು ಎಲ್ಲ ಒಂದೇ ಮಳಿಗೆಯಲ್ಲಿ ಸಿಗುವಂಥ ಇದೊಂದು ಎಕ್ಸಿಬಿಷನ್ ಎಲ್ಲ ಇದು. ಹಾಗಾಗಿ ಮನೆ ಕಟ್ಟೋರಿಗೆ ತುಂಬ ಉತ್ತಮವಾದ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಎಲ್ಲ ಬಂದು ಇದನ್ನು ನೋಡಿದ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅವರಿಗೆಲ್ಲನೂ. ಹಾಗಾಗಿ ಒಂದೇ ಕಟ್ಟಡದಲ್ಲಿ ಎಲ್ಲ ಇರೋಂಥ ಹಾಗಾಗಿ ಈ ಹೊಸದಾಗಿ ಎಲ್ಲ ಮಾಡಲ್ ಇಂಟೀರಿಯರ್ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ಬಳಸುವಂಥ ಪ್ಲೇವುಡ್ ಆಗಿರ್ಬೋದು, ಮತ್ತು ಸೋಫಾ ನಾವು ಏನು ಕುಷನ್ ಯೂಸ್ ಮಾಡ್ತಾ ಇರ್ತೀವಿ, ಮತ್ತು ನಾವು ಏನು ಹ್ಯಾಂಡಲ್ಸ್ ಯೂಸ್ ಮಾಡ್ತೀವಿ, ಮತ್ತು ಏನು ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಇಲ್ಲೇ ಒಂದು ಮಾಹಿತಿ ಸಿಗುತ್ತೆ ಒಂದೇ ಕಡೆ. ಎಕ್ಸ್ಪೋದಲ್ಲಿ ನೀವೆಲ್ಲ ಏನೆಲ್ಲ ಮೆಟೀರಿಯಲ್ ಹಾಕಿದರೆ ಯಾವ ಕಡೆ? ಈಗ ನಾವೆಲ್ಲ ಏನಪ್ಪ ಅಂದರೆ ಈಗ ನಮ್ಮ ಫರ್ನಿಚರಿಂದ ಸೋಫಾ ಆ್ಯಂಡ್ ಇಂಟೀರಿಯರು, ವಾರ್ಡ್ರೋಬ್ಸ್ ಎಲ್ಲ ಹಾಕಿದ್ದೀವಿ. ಮತ್ತು ನಮ್ಮ ಮಂಜುನಾಥ ಹಾರ್ಡ್ವೇರ್ ಇನ್ನೋವೇಷನಿಂದ ಲ್ಯಾಮಿನೇಟ್ಸ್ ಹಾಕಿದ್ದೀವಿ, ಡೋರ್ಸು, ಫ್ರೇಮ್ಸು, ಮತ್ತು ಡಿಫ್ರೆಂಟ್ ಲ್ಯಾಮಿನೇಟ್ಸು, ಮತ್ತು ಹ್ಯಾಂಡಲ್ಸು, ಎಲ್ಲ ರೀತಿಯಂಥ ಮೆಟೀರಿಯಲ್ ಹಾಕಿದ್ದೀವಿ ಎಲ್ಲನೂ. ಕಸ್ಟಮರ್ಸು ನಮ್ಮದೇನಪ್ಪ ಅಂದರೆ ಇಲ್ಲಿ ಬಂದು ನೋಡಿ ಯಾರಾದರೂ ಇಲ್ಲಿ ಬುಕ್ ಮಾಡ್ಕೊಂಡಾಗ ಮೆಟೀರಿಯಲ್ ಇದೇ ಬೇಕು ಅಂತ ಹೇಳಿದಾಗ ಒಂದು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ನಾವೆಲ್ಲನೂ. 3 ದಿನಗಳ ಕಾಲ ನಡೆಯಲಿರುವ ಓಮ್ ಎಕ್ಸ್ಪೋನಲ್ಲಿ ಎಲ್ಲಾ ರೀತಿಯ ಮಾಹಿತಿ ನೀಡಲಾಗುವುದು. ಕನಿಷ್ಠ ಬೆಲೆಗೆ ಗುಣಮಟ್ಟದ ವಸ್ತುಗಳು ದೊರೆಯಲಿವೆ. ಕಬ್ಬಿಣ, ಸ್ಟೀಲ್, ಸಿಮೆಂಟ್ ಸೇರಿ ಮನೆಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿ ದೊರೆಯಲಿವೆ. ಯಾವುದೇ ವಸ್ತು ಖರೀದಿಸಲು ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಎಲ್ಲಾ ವಸ್ತುಗಳು ಇಲ್ಲಿಯೇ ದೊರೆಯುತ್ತವೆ. ಯಾವ ವಸ್ತು ಎಲ್ಲಿ ದೊರೆಯಲಿದೆ, ಯಾವ ವಸ್ತುವಿನ ಬೆಲೆ ಎಷ್ಟು ಎಂಬ ಎಲ್ಲಾ ಮಾಹಿತಿ ನೀಡಲಾಗುತ್ತದೆ. ಸರ್, ಮೆಗಾ ಎಕ್ಸಿಬಿಟರ್ ಅನ್ನೋರು ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ನಿರ್ಮಾಣ ಸಂಸ್ಥೆಗೆ ಸಂಬಂಧಪಟ್ಟಂಗೆ, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ಒಂದೇ ಚಾವಣಿಯಡಿ ವಿವಿಧ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲೆಲ್ಲ ಬಂದಿದ್ದಾರೆ. ನಾನು ಅಟ್ ಪ್ರೆಸೆಂಟ್ ಮಂಜುನಾಥ ಹಾರ್ಡ್ವೇರ್ ಶಾಪಲ್ಲಿ ಬಂದೆಲ್ಲ ಚೆಕ್ ಮಾಡಿದ್ದೀನಿ. ತುಂಬ ಒಳ್ಳೆ ಮೆಟೀರಿಯಲ್ ಇದೆ ಇಲ್ಲಿ. ನಮ್ಮ ಈಗ ಸರ್ ಏನು ಹೇಳಿದರು, ಈಗ ನಾವು ಬೇರೆ ಕಡೆ ನಾವು ಶಾಪಿಗೆ ಹೋದಾಗ ಜಸ್ಟ್ ನಮ್ಗೆ ಏನು ಬೇಕು ಅದು ಕೇಳ್ತೀವಿ. ನಾವು ಅದನ್ನು ನೋಡೋದಾಗಲಿ ಮುಟ್ಟೋದಾಗಲಿ ಫೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಚಾರಿಸ್ಕೊಬೋದು ಪ್ರೈಸ್ ಡಿಫ್ರೆನ್ಸ್ ಏನಿದೆ, ಕಾಂಪಿಟೇಷನ್ ಏನಿದೆ, ಕಾಂಪಿಟೇಟಿವ್ ರೇಟಲ್ಲಿ ವಸ್ತುಗಳನ್ನು ನಾವು ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಎಲ್ಲ ಗುತ್ತಿಗೆದಾರರು ಬಂದು ಚೆಕ್ ಮಾಡ್ಬೋದು. ಮತ್ತು ಯಾರ್ಯಾರು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅವರು ಸಹ ಬಂದು ನೋಡ್ಕೊಂಡು ಹೋಗೋದ್ರಿಂದ ತುಂಬ ಅತ್ಯುತ್ತಮವಾದ ತಾಂತ್ರಿಕ ಮಾಹಿತಿ ಮತ್ತು ವಸ್ತುಗಳ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ. ಹಾಗಾಗಿ ಇದು ತುಂಬ ಅತ್ಯುತ್ತಮ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಚಾಲನೆಗೊಂಡಿರುವ ಓಮ್ ಎಕ್ಸ್ಪೋ ಚಿಕ್ಕಬಳ್ಳಾಪುರ ನಾಗರಿಕರ ಪಾಲಿಗೆ ವರದಾನವಾಗಿದ್ದು, ಮನೆ ನಿರ್ಮಿಸಲು ಮುಂದಾಗಿರುವ ಪ್ರತಿಯೊಬ್ಬರಿಗೂ ಇದು ಸಹಕಾರಿಯಾಗಲಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಭಾರೀ ಚರ್ಚೆಯಲ್ಲಿರುವ ಬಚ್ಚೇಗೌಡರ ರಾಜಕೀಯ ನಡೆ. ಕಾಂಗ್ರೆಸ್ ಪಕ್ಷದಲ್ಲಿ ವೈಮನಸ್ಸು, ಅನುಮಾನಗಳಿಗೆ ಕಾರಣವಾದ ಮುಖಂಡರ ಭೇಟಿ. ಸಿದ್ದರಾಮಯ್ಯನವರೇ 2028ರವರೆಗೆ ಮುಖ್ಯಮಂತ್ರಿ. ವಿವಾದಾಸ್ಪದ ಬಿಜೆಪಿ ಹೇಳಿಕೆಗಳಿಗೆ ತಿರುಗೇಟು. ಸಚಿವ ಜಮೀರ್ ಅಹ್ಮದ್. ಚಿಮುಲ್ ಚುನಾವಣೆಗೆ ದಿನಗಣನೆ. 3 ಪಕ್ಷಗಳಿಗೆ ಪ್ರತಿಷ್ಠೆ. ಜೋರಾದ ರಾಜಕೀಯ ಚಟುವಟಿಕೆಗಳು. ವ್ಯಾಪಾರಸ್ಥರ ಪರ ನಿಂತ ಮಾಜಿ ಸ್ಪೀಕರ್. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಎಚ್ಚರಿಕೆ ಕೊಟ್ಟ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.